ಇದೊಂಥರ ಅತಿಯಾಸೆ ಗತಿಗೇಡು ಎಂಬ ಗಾದೆ ನೆನಪಿಸುವಂತಹ ಪ್ರಸಂಗ. ವಿಷಯ ಏನಪ್ಪ ಅಂದರೆ, ದೊಡ್ಡ ರೈತರಾಗಿದ್ದರೂ BPL ಕಾರ್ಡ್ ಇಟ್ಟುಕೊಂಡು ಸರ್ಕಾರದ ಸೌಲಭ್ಯ ಪಡೆಯುತ್ತಿದ್ದವರು ಈಗ ಸರ್ಕಾರ ನೀಡುವ ಬರ ಪರಿಹಾರ ಪಡೆಯಲು ಹೋಗಿ BPL ಕಾರ್ಡ್ಗೆ ಕುತ್ತು ತರಿಸ್ಕೊಂಡವರ ಕತೆ. ಇಂತಹ ಸ್ಥಿತಿಗೆ ಕಾರಣವಾಗಿದ್ದು, ಬರ ಪರಿಹಾರ ಪಡೆಯಬೇಕೆಂದರೆ ರೈತರು ತಮ್ಮ ಜಮೀನಿನ ಎಲ್ಲ ಪಹಣಿಗಳನ್ನು FIDಯಲ್ಲಿ ನೋಂದಣಿ ಮಾಡಿಕೊಳ್ಳಲೇಬೇಕು ಎಂದು ಕೆಲ ಹಂತದ ಅಧಿಕಾರಿಗಳು ಗಂಟು ಬಿದ್ದದ್ದು. ಇಷ್ಟೇ ಆಗಿದ್ದರೆ ಪರವಾಗಿರಲಿಲ್ಲ. ಆದರೆ ಅಧಿಕಾರಿಗಳು ನಕ್ಷತ್ರಿಕರಂತೆ ಬೆನ್ನು ಬಿದ್ದು ಯಾವ್ಯಾವ ರೈತರ ಯಾವ್ಯಾವ ಸರ್ವೆ ನಂಬರ್ನ ಎಷ್ಟೆಷ್ಟು ಜಮೀನು FIDಯಲ್ಲಿ ಸೇರಿಲ್ಲ ಎಂಬುದನ್ನು ದಾಖಲೆಗಳ ಸಮೇತ ಕೆಲ ಹಳ್ಳಿಗಳಿಗೆ ಬಂದು FIDಗೆ ಸೇರ್ಪಡೆ ಮಾಡಿದ್ದಾರೆ. ಇದರಲ್ಲಿ ವಿಷಯ ಏನಂತೀರಾ? ಇಲ್ಲೇ ಅಸಲಿ ವಿಷಯ ಇರೋದು. ಈ ಹಿಂದೆ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಹೆಚ್ಚು ಜಮೀನಿದ್ದರೆ ಅಂತಹ ರೈತರು 40-50 ಕ್ವಿಂಟಾಲ್ವರೆಗೂ ರಾಗಿ ಮಾರಾಟಕ್ಕೆ ಅವಕಾಶವಿತ್ತು. ಕೆಲವರು ತಾವು ರಾಗಿ ಬೆಳೆಯದಿದ್ದರೂ ಒಂದಷ್ಟು ಹಣದ ಆಸೆಗೆ ಬಿದ್ದು ತಮ್ಮ ಬಳಿ ಇದ್ದ ಜಮೀನಿನ ಪಹಣಿಗಳನ್ನೆಲ್ಲ FIDಗೆ ಸೇರಿಸಿ ಬೇರೆಯವರ ರಾಗಿಯನ್ನು ತಮ್ಮದೇ ಎಂದು ಮಾರಾಟ ಮಾಡಿದ್ರು. ಇದರ ಪರಿಣಾಮ ದಶಕದಿಂದ ಇದ್ದಂತಹ ಇಂತಹ ಒಂದಷ್ಟು ರೈತರ BPL ಕಾರ್ಡುಗಳು APLಗೆ ಆಗಿಬಿಟ್ವು. ಇನ್ನೂ ಕೆಲವರು ಇದರ ಉಸಾಬರಿ ಬೇಡ, ಜಮೀನಿನ ಎಲ್ಲ ಪಹಣಿಗಳನ್ನು FIDಗೆ ಸೇರ್ಪಡೆ ಮಾಡಿದರೆ ದೊಡ್ಡ ರೈತರಾಗುತ್ತೇವೆ, ಸರ್ಕಾರದ ಸೌಲಭ್ಯಗಳು ಸಿಗುವುದಿಲ್ಲ ಎಂಬ ಭಯದಿಂದ 3-4 ಎಕರೆಯನ್ನು ಮಾತ್ರ FIDಯಲ್ಲಿ ನೋಂದಣಿ ಮಾಡಿಕೊಂಡು ಆರಾಮವಾಗಿದ್ದರು. ಇದೀಗ ಬರ ಪರಿಹಾರ ಪಡೆಯಲು ಎಲ್ಲ ಪಹಣಿಗಳನ್ನು FIDಗೆ ಸೇರ್ಪಡೆಗೊಳಿಸಬೇಕು ಎಂದು ಹೇಳಿದ್ದರಿಂದ ಅನಿವಾರ್ಯವಾಗಿ ಸೇರ್ಪಡೆ ಮಾಡಿದ್ದಾರೆ. ಆಗ BPL ಕಾರ್ಡ್ ಕಳೆದುಕೊಂಡವರು ಇದೀಗ ಈ ರೈತರನ್ನು ನೋಡಿ ಮುಂದಿದೆ ನಿಮಗೆ ಮಾರಿ ಹಬ್ಬ ಎಂದು ಮೀಸೆ ಇಡಿ ನಗುತ್ತಿದ್ದಾರೆ. ಸದ್ಯಕ್ಕೆ ಸರ್ಕಾರ ಪರಿಹಾರ ಕೊಟ್ಟಂತೆ ಮಾಡಿ ಭವಿಷ್ಯದಲ್ಲಿ BPL ಕಾರ್ಡ್ಗೆ ಎಲ್ಲಿ ಕಲ್ಲು ಹಾಕುವುದೋ ಎಂಬ ಆತಂಕದಲ್ಲಿ ಈ ರೈತರು ಆಕಾಶ ನೋಡುತ್ತಿದ್ದಾರಂತೆ. ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ನಿಮ್ಗೆ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ಇದೇ ರೀತಿ ಸರ್ಕಾರದಿಂದ ಬರುವಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.